ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಸ್ಮಾಲ್ ನಾನು ವರ್ಕ್ ತೋರಿಸ್ತಾ ಇದ್ದೀನಿ. ರೈಡರ್ ಕೋಟು ಬಿದ್ದು ಪ್ಯಾಚಸ್ ಆಗಿದ್ರೆ, ಹರಿದೋಗಿದ್ರೆ, ಕಟ್ಟಾಗಿದ್ರೆ ಲೆದರ್ಸು ಹೇಗೆ ವರ್ಕ್ ಮಾಡೋದು ಅಂತ ನನಗೆ ಕೆಲಸ ಮಾಡಾದ್ಮೇಲೆ ನನಗೆ ನೆನಪು ಬಂತು. ಅಯ್ಯೋ ವಿಡಿಯೋ ಮಾಡಬೇಕಾಯಿತು ಅಂತ ಅದಕ್ಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಒಳಗಡೆ ಲೆದರ್ ಕೊಟ್ಟು ಪ್ಯಾಚು ನನ್ನ ಹತ್ರ ಬ್ಲ್ಯಾಕ್ ಇರಲಿಲ್ಲ, ಪ್ಯೂರ್ ಲೆದರು. ಅದನ್ನ ಇನ್ನರ್ ಒಳಗಡೆ ಪ್ಯಾಚ್ ಕೊಟ್ಟು ಆಮೇಲೆ ಮೇಲ್ಗಡೆ ಲೈಲಾನ್ ಕ್ಲಾತ್ ಹಾಕಿ ಸ್ಟಿಚ್ ಮಾಡೋದು. ಲೈಲಾನ್ ಕ್ಲಾತ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಆ ಥರ ಪ್ಯಾಚ್ ಮಾಡಿ ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಸ್ಟಿಚ್ ಮಾಡೋ ಟೈಮಲ್ಲಿ ನನಗೆ ನೆನಪು ಬರಲಿಲ್ಲ ವಿಡಿಯೋ ಮಾಡಬೇಕು ಅಂತ, ಅದಕ್ಕೆ ಇವಾಗ ಫಿನಿಶ್ ಆದಮೇಲೆ ಮಾಡ್ತಾ ಇದ್ದೀನಿ. 2 ಕೋಟ್ ಕೊಟ್ಟಿದ್ರು ರೈಡರು. ನೋಡಿ, ಈ ಥರ ತುಂಬ ಕಷ್ಟ ಫ್ರೆಂಡ್ಸ್, ತುಂಬ ಹಾರ್ಡ್ ಇರುತ್ತೆ, ಗಟ್ಟಿ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡೋದು. ಯಾರ್ದಾದ್ರೂ ರೈಡರ್ ಕೋಟು ಫಿಟ್ಟಿಂಗ್ ಮಾಡಬೇಕು ಅಂದರೆ ಈ ಥರ ಕಟ್ಟಾಗಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ. ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಈಗಿನ ಕಾಲದ ಹುಡುಗರು ತುಂಬ ಯೂಸ್ ಆಗುತ್ತೆ. ಸೇಫ್ಟಿಯಾಗಿ ಕೋಟ್ ಹಾಕ್ಕೊಂಡು ರೈಡರ್ ಗಾಡಿ ಓಡಿಸಿ ದಯವಿಟ್ಟು. ಅದಕ್ಕೆ ಒಂದ್ಸಲ ಹೇಳಿದ್ದೆ ಲೈವಲ್ಲಿ, ಬಟ್ ಈಗ ವಿಡಿಯೋ ಮಾಡಿನೇ ತೋರಿಸ್ತಾ ಇದ್ದೀನಿ. ಈ ಥರ ಕೋಟ್ ಇರುತ್ತೆಲ್ಲ, ಗಾಡಿಯಲ್ಲಿ ಬಿದ್ದು ಏಟಾಗಿದ್ರೆ ಇಲ್ಲ ಫಿಟ್ಟಿಂಗ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಈ ಕಪ್ಸ್ಗಳು ಹ್ಯಾಂಡ್ ಹತ್ರ, ಲೆಗ್ ಹತ್ರ ಬರುತ್ತೆ, ಅದು ಕರೆಕ್ಟಾಗಿ ಕುತ್ಕೊಂಡಿರ್ಬೇಕು, ಸೇಫ್ಟಿ ಇರುತ್ತೆ. ಮತ್ತೆ ಬ್ಯಾಕ್ ಹತ್ರನೂ ಅಷ್ಟೇ ಪ್ಯಾಡ್ ಅಂತ ಇರುತ್ತೆ, ಅದಕ್ಕೆ ಅದೆಲ್ಲ ಸೇಫ್ಟಿ ಇರುತ್ತೆ ಫ್ರೆಂಡ್ಸ್. ಇವರು ಗಾಡೀಲಿ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಅದು ಅವ್ರಿಗಾಗಿಲ್ಲ ಏಟು, ಕೋಟ್ಗೆಲ್ಲ ಏಟಾಗಿದೆ, ಅಲ್ಲಲ್ಲಿ ಕಟ್ಟಾಗಿದೆ. ಅದನ್ನೆಲ್ಲ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಇದು ಫುಲ್ ಕೋಟ್ ಫ್ರೆಂಡ್ಸ್. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.